ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ. ಬನ್ನಿ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ. ಫಸ್ಟ್ ಟೈಮ್ ಯೂಟ್ಯೂಬನ್ನು ನೀವು ವೀಕ್ಷಿಸ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ, ಈ ಸಂಜೆ ವೇಳೆಯಲ್ಲಿ ನಾವು ಒಟ್ಟಾಗಿ ತಂದೆ ದೇವರನ್ನು ಆರಾಧಿಸುವ. ನನ್ನೊಟ್ಟಿಗೆ ನನ್ನ ಪತ್ನಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ನಾವು ಒಟ್ಟಾಗಿ ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಓ ಮಾಸ್ಟರ್. ತಂದೆ, ನೀನು ಒಳ್ಳೆಯವನು, ನಿನ್ನ ಕೃಪೆಯು ನಿನ್ನ ಪ್ರೀತಿಯದು ಶಾಶ್ವತವಾದದ್ದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯುವರ್ ಪ್ರೆಸೆನ್ಸ್ ಮಾಸ್ಟರ್. ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಪರಿಪೂರ್ಣವಾದ ಸಂತೋಷ, ಸಮಾಧಾನ, ಆರೋಗ್ಯವಿರುವುದಾಗಿದೆ ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಯನ್ನು ಸ್ವಾಮಿ ನಾವು ಅನುಭವಿಸ್ತಾ ಇದ್ದೇವೆ. ನೀನು ನಮ್ಮ ಸಂಗಡ ಇದ್ದಿ, ಯಾವಾಗಲೂ ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಫಾದರ್. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನರ ಬಲಪಡಿಸಿದೆ, ಬಿಡುಗಡೆಯ ನೀಡಿದೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನರ ಬಲಪಡಿಸಿದೆ, ಬಿಡುಗಡೆಯ ನೀಡಿದೆ. ಏಸಯ್ಯ, 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 ಏಸಯ್ಯ. ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನರ ಬಲಪಡಿಸಿದೆ, ಬಿಡುಗಡೆಯ ನೀಡಿದೆ. ಏಸಯ್ಯ, 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 ಏಸಯ್ಯ. ನಿನ್ನಲ್ಲಿ ನಾ ಇರುವೆನು, ನನ್ನಲ್ಲಿ ನೀ ಜೀವಿಸುವೆ, ನಿನ್ನನೆ ನಾ ಬಯಸುವೆ, ಶಾಶ್ವತವಾಗಿ ಪ್ರೀತಿಸುವೆ. ನಿನ್ನಲ್ಲಿ ನಾ ಇರುವೆನು, ನನ್ನಲ್ಲಿ ನೀ ಜೀವಿಸುವೆ, ನಿನ್ನನೆ ನಾ. ಏಸಯ್ಯ, 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 ಏಸಯ್ಯ. ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನರ
యేసయ్యా 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 నిన్న నామ పవిత్ర 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 నిన్న నామ పవిత్ర 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 నిన్న నామ పవిత్ర 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 నిన్ననే ఆరాధిಸುವೆ నిన్ననే ఆరాధిಸುವೆ నిన్ననే ఆరాధిಸುವೆ నిన్ననే ఆరాధిಸುವೆ for your name is holy 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 Lord 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 Lord I worship you I worship you Lord I worship you I worship you for your name is holy 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 Lord for your name is holy 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 Lord ನಾನಿನ್ನನೆ ಪ್ರೀತಿಸುವೆ ನಾನಿನ್ನನೆ ಪ್ರೀತಿಸುವೆ ನಾನಿನ್ನನೆ ಪ್ರೀತಿಸುವೆ ಹಿಂತಿರುಗೇನು ನಿನ್ ಸನ್ನಿಧಿಯೊಳಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ ನಿನ್ ಸನ್ನಿಧಿಯಲ್ಲಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ ನಾನಿನ್ನನೆ ಸೇವಿಸುವೆ ನಾನಿನ್ನನೆ ಸೇವಿಸುವೆ ನಾನಿನ್ನನೆ ಸೇವಿಸುವೆ ಹಿಂತಿರುಗೇನು ನಿನ್
ಸಮಯದಲ್ಲೂ ನಾನಿನ್ನ ನೋಡುವೆ. ನಿನ್ ಸನ್ನಿಧಿಯೊಳಿದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಾನು ನೀತಿಯೊಳಿದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಾನಿನ್ನನೆ ಆರಾಧಿಸುವೆ. ನಾನಿನ್ನನೆ ಆರಾಧಿಸುವೆ. ನಾನಿನ್ನನೆ ಆರಾಧಿಸುವೆ. ಹಿಂದಿರುಗೆನು ನಿನ್ ಸನ್ನಿಧಿಯಲ್ಲಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. Thank you, Lord. Worship your Father. Glorify your name. We rejoice, rejoice. We can praise you, Lord. ತಂದೆ, ಈ ಸಂಜೆ ವೇಳೆಯಲ್ಲಿ ನಾವು ನಿನ್ನಲ್ಲಿ ಆನಂದಿಸ್ತೇವೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಾವು ನಿನ್ನಿಂದ ನಾವು ಹೊಂದುತ್ತೇವೆ. ನಾವು ನಿನ್ನಲ್ಲಿ ಇದ್ದುಕೊಂಡು ಧಾರಾಳವಾಗಿ ನಾವು ಮಾತಾಡುತ್ತೇವೆ. ನಿನ್ನ ಪ್ರಸನ್ನತೆ, ನಿನ್ನ ಪ್ರೀತಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. We give praise you, Master. Holy Spirit, we believe your ministry this evening. I thank you. ಪ್ರತಿಯೊಂದು ಹೃದಯಗಳು ಸಂತೈಸಲ್ಪಡಲಿ, ಪ್ರತಿಯೊಂದು ಕಿವಿಗಳು ತೆರೆಯಲ್ಪಡಲಿ. In Jesus' name. Amen, 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 amen. ಓಕೆ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ನೀವೆಲ್ಲಿಂದ ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದೀರಿ? ಬನ್ನಿ ನಾವು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಬೇಕೆಂದು. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡದಲ್ಲಿ ಅದೇ ವಚನವನ್ನು ಪೇತ್ರನು ಮಾತಾಡ್ತಾನೆ. 1ನೇ ಪೇತ್ರ, ಅಪೋಸ್ತಲ ಪೇತ್ರನು 1ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಬಟ್ ಆಸ್ ಹಿ ಹೂ ಕಾಲ್ಡ್ ಯು ಈಸ್ ಹೋಲಿ, ಯು ಆಲ್ಸೋ ಬಿ ಹೋಲಿ
in all your conduct. ಓಕೆ, 16ನೇ ವಚನ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆ ಅಲ್ಲ. ಬಿಕಾಸ್ ಇಟ್ ಇಸ್ ರಿಟನ್, ಬಿ ಹೋಲಿ ಫಾರ್ ಐ ಆಮ್ ಹೋಲಿ. ಓಕೆ, ಇನ್ನೊಂದು ವಚನವನ್ನು ನಾವು ಓದುವ 12ನೇ ಅಧ್ಯಾಯ 15ನೇ ವಚನ. ಇಬ್ರಿಯರಿಗೆ ಬರೆದ. ಓಕೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚುಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸಿದಂತೆ, ಓಕೆ, ಯಾವ ಜಾರನಾಗಲಿ ಎಸವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳ್ರಿ. ಆ ಎಸವನು ಒಂದೇ ಒಂದು ಊಟಗೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. 14ನೇ ವಚನ ಓದಿದೆ ನಮಗೆ ಸಿಗ್ತದೆ, 14 ವರ್ಸ್. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರ್ಸ್ಯೂ ಪೀಸ್ ವಿತ್ ಆಲ್ ಪೀಪಲ್ and holiness without which no one will see the Lord. ಓಕೆ, ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲಿಕ್ಕೆ ಆಗುವುದಿಲ್ಲ ಅಂತ ವಾಕ್ಯ ಹೇಳ್ತದೆ. ಓಕೆ, ದೇವರನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ಮತ್ತು ಇನ್ನೊಂದು ವಚನ 14ನೇ ಅಧ್ಯಾಯ 3-4ನೇ ವಚನ ಯೋಬನ ಗ್ರಂಥದಲ್ಲಿ, ಅಶುದ್ಧದಿಂದ ಶುದ್ಧ ಉಂಟಾದೀತೆ, ಎಂದಿಗೂ ಇಲ್ಲ. ಅಶುದ್ಧದಿಂದ ಶುದ್ಧ ಉಂಟಾದೀತೆ. ಹೂ ಕ್ಯಾನ್ ಬ್ರಿಂಗ್ ಎ ಕ್ಲೀನ್ ಥಿಂಗ್ ಔಟ್ ಆಫ್ ಎನ್ ಅನ್ಕ್ಲೀನ್? ನೋ ಒನ್. ಯಾಕಂದರೆ ನಾವು ಹುಟ್ಟುವಾಗಲೇ ನಾವು ಪಾಪಿಗಳಾಗಿ ಹುಟ್ಟಿದ್ದೆವು. ಯಾಕೆ? ಆದಾಮನ ಸಂಬಂಧದಿಂದ ನಾವೆಲ್ಲರೂ ಪಾಪಿಗಳಾದೆವು. ಓಕೆ, ನಾವು ಓದಿದರೆ ನಮಗೆ ಸಿಗ್ತದೆ, 1 Corinthians 15 chapter 21-22, 15ನೇ ಅಧ್ಯಾಯ 21 ಮತ್ತು 22. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಬೈಬಲ್ ಹೇಳ್ತದೆ, ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. 22ನೇ ವಚನ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು. ಒಬ್ಬ ಮನುಷ್ಯನ ಮೂಲಕ, ಆದಾಮನ ಮೂಲಕ ಎಲ್ಲ ಜನಾಂಗಗಳು ಅವರವರ ಇರತಕ್ಕ ಕಾಲಗಳು, ಅವರವರ ಇರುವ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಇಲ್ಲಿ ಭೂಲೋಕದಲ್ಲಿ ಎಷ್ಟು ಜನಾಂಗ ಇದ್ದಾರೆ, ಅವರೆಲ್ಲರೂ ಒಬ್ಬ ಮನುಷ್ಯನ ಮೂಲಕ ಹುಟ್ಟಿದ್ದಾರೆ. ಆ ಒಬ್ಬ ಮನುಷ್ಯನ ಮೂಲಕ ಹುಟ್ಟಿದವರು ಪ್ರತಿಯೊಬ್ಬರು ಹುಟ್ಟು ಪಾಪಿಗಳಾಗಿ ಹುಟ್ಟುವಾಗಲೇ ದೇವರಿಂದ ಸಪರೇಟ್ ಆಗಿ ಅವರು ಹುಟ್ಟಿದ್ದಾರೆ. ಎಲ್ಲರೂ ಸಾಯುವರಾದರು ಅಂತ ಬೈಬಲ್ತದೆ. ಬಟ್ ಕ್ರಿಸ್ತನ ಸಂಬಂಧ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದಾಮನ ಸಂಬಂಧದಿಂದ ನಾವು ನಮ್ಮ ಇಷ್ಟದ ಪ್ರಕಾರ ಹುಟ್ಟಲಿಲ್ಲ. ನಾವು ನಮ್ಮ ಹುಟ್ಟುವ ಟೈಮಿಂಗನ್ನು ನಾವು ಚೂಸ್ ಮಾಡಲಿಲ್ಲ. ತಂದೆ ತಾಯಿಗಳನ್ನು ನಾವು ಚೂಸ್ ಮಾಡಲಿಲ್ಲ, ಆಯ್ಕೆ ಮಾಡಲಿಲ್ಲ. ನಮ್ಮ ಹುಟ್ಟುವಂಥ ಸ್ಥಳವನ್ನು ನಾವು ಆಯ್ಕೆ ಮಾಡಲಿಲ್ಲ. ನಾವು ಹುಟ್ಟುವಂಥ ಜನಾಂಗವನ್ನು ನಾವು ಆಯ್ಕೆ ಮಾಡಲಿಲ್ಲ. 4 ಸಂಗತಿಗಳು. ಯಾವ ಮನುಷ್ಯನು ಹುಟ್ಟಿದ್ದಾನೆ ಆದಾಮನ ಸಂಬಂಧದಿಂದ, ಅವನು ತನ್ನ ಜನಾಂಗವನ್ನು ಆತನು ಚೂಸ್ ಮಾಡಲಿಲ್ಲ, ಯಾವ ಜನಾಂಗದಲ್ಲಿ ಆತನು ಹುಟ್ಟಬೇಕಂತ. 2ನೇದ್ದು, ಆತನು ಯಾವ ತಂದೆ ತಾಯಿಗಳಿಗೆ ಹುಟ್ಟಬೇಕಂತ ಅವನು ಆಯ್ಕೆ ಮಾಡಲಿಲ್ಲ. 3ನೇದ್ದು, ಅವನು ಯಾವ ಕಾಲದಲ್ಲಿ ಹುಟ್ಟಬೇಕೆಂತ ಅವನು ತೀರ್ಮಾನ ಮಾಡಲಿಲ್ಲ. 4ನೇದ್ದು, ಆತನು ಯಾವ ಸ್ಥಳದಲ್ಲಿ ಹುಟ್ಟಬೇಕೆಂದು ಅವನು ತೀರ್ಮಾನ ಮಾಡಲಿಲ್ಲ, ಆಯ್ಕೆ ಮಾಡಲಿಲ್ಲ. ಬಟ್ ನೀವು ಹುಟ್ಟಿದ್ದೀರಿ. ನೀವು ದೇವರ ಸಂಕಲ್ಪದ ಮೇರೆಗೆ ಹುಟ್ಟಿದ್ದೀರಿ. ದೇವರು ನಿಮ್ಮ ವಿಷಯದಲ್ಲಿ ಮೊದಲೇ ಆತನು ಯೋಚನೆ ಮಾಡಿಟ್ಟಿದ್ದಾನೆ. ಬಟ್ ಆದಾಮನ ಸಂಬಂಧದಿಂದ ಹುಟ್ಟಿದವರು ಪ್ರತಿಯೊಬ್ಬರು ಪಾಪಿಗಳು, ಪ್ರತಿಯೊಬ್ಬರು ಅಪರಿಶುದ್ಧರು, ಪ್ರತಿಯೊಬ್ಬ ವ್ಯಕ್ತಿ ಶಾಪಗ್ರಸ್ತನು, ಪ್ರತಿಯೊಬ್ಬ ವ್ಯಕ್ತಿ ದೇವರಿಂದ ಸಪರೇಟ್ ಆದ ವ್ಯಕ್ತಿ.
ಪ್ರತಿಯೊಬ್ಬ ವ್ಯಕ್ತಿ ಆತ್ಮಿಕವಾಗಿ ಅಥವಾ ಸತ್ತ ವ್ಯಕ್ತಿ. ಮರಣ ಅಂತ ಹೇಳಿದರೆ ಒಂದು ಆತ್ಮಿಕ ಮರಣ, ಎರಡನೇದು ಶಾರೀರಿಕ ಮರಣ. ಆತ್ಮಿಕ ಮರಣ ಮೊದಲು ಬಂದದ್ದು, ನೆಕ್ಸ್ಟ್ ಶಾರೀರಿಕ ಮರಣ. ಆತ್ಮಿಕ ಮರಣ ಅಂತ ಹೇಳಿದರೆ ಒಂದು ಮರದಿಂದ ಕೊಂಬೆ ಹೇಗೆ ಬೇರ್ಪಡುತ್ತದೋ ಅದೇ ರೀತಿ ನಾವು ದೇವರ ಸನ್ನಿಧಾನದಿಂದ ಅನ್ಯೋನ್ಯತೆಯಿಂದ ಬೇರ್ಪಟ್ಟಿದ್ದೆವು. ನೋ ಫೆಲೋಶಿಪ್ ವಿತ್ ಗಾಡ್, ನೋ ರಿಲೇಶನ್ಶಿಪ್ ವಿತ್ ಗಾಡ್. ಆದಾಮನು ಯಾವಾಗ ಏದೇನ್ ತೋಟದಲ್ಲಿ ಪಾಪ ಮಾಡಿದ, ಅಲ್ಲಿ ರಿಲಿಜನ್ನ ಉಗಮ ಸ್ಟಾರ್ಟ್ ಆಯಿತು. ರಿಲೇಶನ್ಶಿಪ್ ಕಟ್ ಆಯಿತು, ಸಂಬಂಧ ಬ್ರೇಕ್ ಆಯಿತು, ಸಂಬಂಧ ಮುರಿಯಲ್ಪಟ್ಟಿತ್ತು. ಯಾವಾಗ ಸಂಬಂಧ ಮುರಿಯಿತು, ರಿಲಿಜನ್ ಸ್ಟಾರ್ಟ್ ಆಯಿತು. ಇವತ್ತು ಕೂಡ ರಿಲಿಜನ್ನಲ್ಲಿ, ಧಾರ್ಮಿಕತೆಯಲ್ಲಿ ಮನುಷ್ಯನು ದೇವರನ್ನು ಹುಡುಕುತ್ತಾ ಇದ್ದಾನೆ. ಈ ಸೀಕಿಂಗ್ ಗಾಡ್. ಅನೇಕ ಸ್ಥಳಗಳಿಗೆ, ಅನೇಕ ಪುಣ್ಯಕ್ಷೇತ್ರಗಳಿಗೆ, ಅನೇಕ ಸ್ಥಳಗಳಿಗೆ ಹೋಗಿ ಸ್ಟಿಲ್ ಈ ಸೀಕಿಂಗ್ ಗಾಡ್. ದೇವರು ನನಗೆ ಒಲಿತಾನ, ದೇವರು ನನಗೆ ಸಿಗ್ತಾನ, ಆ ಪುಣ್ಯಕ್ಷೇತ್ರಕ್ಕೆ ಹೋದರೆ ದೇವರು ಸಿಗ್ಬೋದಾ, ಇಲ್ಲಿ ಹೋದರೆ ಸಿಗ್ಬೋದಾ. ಅನೇಕ ಕಡೆ ಮನುಷ್ಯನು ಹುಡುಕ್ತಾ ಇದ್ದಾನೆ. ದಿಸ್ ಕಾಲ್ಡ್ ರಿಲಿಜನ್. ಬಟ್ ಕ್ರಿಸ್ತನ ಸಂಬಂಧದ ಮೂಲಕ ಯೇಸು ಹೇಳಿದ, ನಾನೇ ಸತ್ಯ ಜೀವ ಮಾರ್ಗ. ಬೇಕಾದ್ರೆ ನಾವು ಓದುವ 14ನೇ ಅಧ್ಯಾಯ 6ನೇ ವಚನ, ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪಲ್ ಆಫ್ ಜಾನ್ 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಕ್ರಿಸ್ತನ ಸಂಬಂಧದ ಮೂಲಕ ನಾವು ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸ್ತೇವೆ. ಕ್ರಿಸ್ತನ ಸಂಬಂಧದ ಮೂಲಕ ನಾವು ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ. ಹೇಗೆ ಮಕ್ಕಳಾಗಿ ಹುಟ್ಟಿದ್ದೇವೆ? ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಯಾರು ಆತನ ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರು, ಯೇಸುವಿನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಯಾವುದೇ ಒಂದು ರಿಲಿಜನ್ಗೆ ಸೇರುವಂಥ, ಯಾವುದೊಂದು ಗುಂಪಿಗೆ ಸೇರುವಂಥ ಅಧಿಕಾರವನ್ನು ಕೊಟ್ಟದಲ್ಲ, ಮಕ್ಕಳಾಗುವಂಥ ಅಧಿಕಾರ. ದೇವರು ನಿಮ್ಮನ್ನು ಮಕ್ಕಳೆಂದು ನೋಡುತ್ತಾನೆ. ದೇವರು ನಿಮ್ಮನ್ನು ತನ್ನ ಕ್ಲಾಸಲ್ಲಿ ನೋಡುತ್ತಾನೆ. ದೇವರು ನಿಮ್ಮನ್ನು ಪರಿಶುದ್ಧನಾದ ಆತನು ನಿಮ್ಮನ್ನು ಪರಿಶುದ್ಧನಾದ ಮಕ್ಕಳಾಗಿ ನೋಡುತ್ತಾನೆ. ಇಲ್ಲಿ ಪೇತ್ರನು ಹೇಳ್ತಾನೆ, ನೀವು ಪರಿಶುದ್ಧ, ನಿಮ್ಮ ಎಲ್ಲ ನಡವಳಿಕೆಯಲ್ಲಿ, ನಿಮ್ಮ ಆಕ್ಷನ್ ಅಲ್ಲಿ ನೀವು ಪರಿಶುದ್ಧರಾಗಬೇಕು. ಎಲ್ಲಿವರೆಗೆ ನಮಗೆ ಜೀವಿಸಲಿಕ್ಕೆ ಆಗುವುದಿಲ್ಲ, ಆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ, ಎಲ್ಲಿವರೆಗೆ ನಾವು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರಂತ ಕ್ರಿಸ್ತನಲ್ಲಿ ನಮಗೆ ಯಾವಾಗ ಗೊತ್ತಾಗ್ತದೆ, ನಾವು ಅದರಲ್ಲಿ ನಡೆಯುತ್ತೇವೆ. ಯಾವಾಗ ನಾವು ನಡೆಯುತ್ತೇವೆ, ನಮ್ಮ ಬೆಳಕು ಪ್ರಕಾಶಿಸ್ತದೆ. ಯಾವಾಗ ನಮ್ಮ ಬೆಳಕು ಪ್ರಕಾಶಿಸ್ತದೆ, ನಮ್ಮ ಬೆಳಕನ್ನು ಅನೇಕ ಜನ ನೋಡ್ತಾರೆ. ಆ ನೋಡಿದ ಜನರು ನಮ್ಮನ್ನು ಕೊಂಡಾಡುತ್ತಾರೆ ಅಂತ ಹೇಳಿಲ್ಲ, ಪರಲೋಕದ ತಂದೆಯನ್ನು ಕೊಂಡಾಡುವರು ಅಂತ ಯೇಸು ಹೇಳಿದ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ನಡವಳಿಕೆ, ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವರು, ತಂದೆಯನ್ನು ಕೊಂಡಾಡುವರು ಅಂತ ವಾಕ್ಯ ಹೇಳಿದೆ. ಥ್ರೂ ಯು ದೇ ವಿಲ್ ಸಿ ಗಾಡ್, ಥ್ರೂ ಯು ದೇ ವಿಲ್ ಫೈಂಡ್ ಗಾಡ್. ದೇವರನ್ನು ಹುಡುಕ್ತಾ ದೇವರವರಿಗೆ ಸಿಗ್ತಾನೆ. ಓಕೆ. ಬಟ್ ನಾವು ಯೇಸುವನ್ನು ಅಂಗೀಕಾರ ಮಾಡಿದಾಗ ಕ್ರಿಸ್ತನ ಸಂಬಂಧದಲ್ಲಿ ನಾವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಈಗ ಇಂಪಾರ್ಟೆಂಟ್, ನಾವು ಪರಿಶುದ್ಧರಾದ ಹುಟ್ಟಿದ ಕಾರಣ ನಮ್ಮ ನಡವಳಿಕೆ ವೆರಿ ವೆರಿ ಇಂಪಾರ್ಟೆಂಟ್. ನೀನು ಪರಿಶುದ್ಧನಾಗಿದೆಯಾ? ಹೌದು. ಕ್ರಿಸ್ತನ ಸಂಬಂಧದಲ್ಲಿ ನೀನು ಪರಿಶುದ್ಧನಾಗಿ ಹುಟ್ಟಿದ್ದೆ. ಬಟ್ ಇತರರಿಗೆ ಗೊತ್ತಾಗಬೇಕಂತ ಹೇಳಿದರೆ ನಿನ್ನ ಆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಡೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ನಿನ್ನ ಕ್ರಿಯೆ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಕ್ರಿಯೆ ಯಾವಾಗ ನೀನು ಆಕ್ಷನ್ ಸ್ಟಾರ್ಟ್ ಆಗ್ತಂದರೆ, ಯಾವಾಗ ನೀನು ತಿಳಿಯುತ್ತಿ, ಯಾವಾಗ ರೈಟ್ ಆದ ಸಂಗತಿಗಳು ನೀವು ಕೇಳುತ್ತಿ, ಯಾವಾಗ ನಮ್ಮ ಮೈಂಡ್ ಸತ್ಯ ಸಂಗತಿಗಳಿಗೆ ನೂತನವಾಗ್ತದೆ, ಪ್ರೋಗ್ರಾಮ್ ಆಗ್ತದೆ, ರಿನ್ಯೂ ಆಗ್ತದೆ. ರಿನ್ಯೂ ಆದಾಗ ನೀನು ಅದರಲ್ಲಿ ನಡೆಯುತ್ತಿ. ಹುಟ್ಟಿದ ಮಗು ಒಂದೇ ದಿನದಲ್ಲಿ ನಡೆಯುವುದಿಲ್ಲ. ಹುಟ್ಟಿದ ಮಗು ಒಂದೇ ದಿನದಲ್ಲಿ ತನ್ನಷ್ಟಕ್ಕೆ ಅದು ಕೂತ್ಕೊಳ್ಳುವುದಿಲ್ಲ. ಹುಟ್ಟಿದ ಮಗು ಒಂದೇ ದಿನದಲ್ಲಿ ಅದು ನಡೆಯುವುದಿಲ್ಲ, ತಿನ್ನುವುದಿಲ್ಲ. ಬಟ್ ಅದು ಬೆಳೆದ ನಂತರ ಅದು ತನ್ನ ಕಾಲ ಮೇಲೆ ನಿಲ್ತದೆ, ಅದು ತನ್ನಷ್ಟಕ್ಕೆ ಕೂತ್ಕೊಳ್ತದೆ, ತನ್ನಷ್ಟಕ್ಕೆ ನಡೆಯುತ್ತದೆ, ಆಕ್ಷನ್ ಮಾಡುತ್ತದೆ.
ಓಕೆ, ಏನು ಮಗು ಹುಟ್ಟಿದೆ ಅದು ಒಂದೇ ದಿನದಲ್ಲಿ ಮಾತಾಡೋದಿಲ್ಲ. ಯಾವ ಜಾತಿಗೆ ಒಂದು ಪ್ರಾಣಿಗೆ ಹುಟ್ಟಿದೆ, ಒಂದು ನಾಯಿ ಮರಿ ಹುಟ್ಟಿದ ಕೂಡಲೇ ಅದು ಒಂದೇ ದಿನದಲ್ಲಿ ಬೊಗಳುವುದಿಲ್ಲ. ಬಟ್ ಬೊಗಳುವಂಥ ಸ್ವಭಾವ ಅದರ ಒಳಗಿದೆ, ಇನ್ಬಿಲ್ಡ್. ಬಟ್ ಯಾವಾಗ ಅದು ಗ್ರೋ ಆಗ್ತದೆ, ಅದು ಅದರ ಸ್ವಭಾವವನ್ನು ಅದು ಪ್ರಕಟಿಸ್ತದೆ. ಯಾವಾಗ ಅದು ಬೆಳೆಯುತ್ತದೆ ಅದರ ಸ್ವಭಾವವನ್ನು ಪ್ರಕಟಿಸ್ತದೆ. ಒಂದು ಕೋಳಿ ಮರಿಯನ್ನು ಇಟ್ಕೊಳ್ರಿ, ಯಾವಾಗ ಅದು ಬೆಳೆಯುತ್ತದೆ ಅದು ಕೂಗುವಂಥ ಸ್ವಭಾವವನ್ನು ಅದು ಪ್ರಕಟಿಸ್ತದೆ. ಯಾವಾಗ ನೀವು ಆತ್ಮಿಕತೆಯಲ್ಲಿ ಬೆಳೆಯುತ್ತೀರಿ, ಯು ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಗಾಡ್. ನೀವು ದೇವರನ್ನು ನಿಮ್ಮ ಮೂಲಕ, ನಿಮ್ಮ ಜೀವಿತದ ಮೂಲಕ ನೀವು ಪ್ರಕಟಿಸ್ತೀರಿ. ನೀವು ಹೇಳುತ್ತೀರಿ, ಪ್ರಕಾಶಿಸ್ತೀರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಹೇಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ನಿಮಗೆ ಮೊದಲು ಗೊತ್ತಿರಬೇಕು, ನೀವು ಬಾರ್ನ್ ಅಗೇನ್ ಆದವರು, ನೀವು ಪರಿಶುದ್ಧರು ಆಗಲು ಪ್ರಯತ್ನ ಮಾಡುವುದಲ್ಲ, ನೀವು ಆಲ್ರೆಡಿ ಆಗಿದ್ದೀರಿ. ವಿ ಆರ್ ನಾಟ್ ಟ್ರೈ ಟು ಬಿ ಹೋಲಿ, ವಿ ಆರ್ ಆಲ್ರೆಡಿ ಬಾರ್ನ್ ಹೋಲಿ, ವಿ ಆರ್ ವಾಕಿಂಗ್ ಇನ್ ಹೋಲಿನೆಸ್. ಅದಕ್ಕೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಓದಬೇಕಾದರೆ 1 ಪೇತ್ರ 1:15. ಓಕೆ, ಬಟ್ as he who called you is holy, you also be holy in all your conduct. ನಿಮ್ಮನ್ನು ಕರೆದಾತನು ಯಾರು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನಮ್ಮ ತಂದೆ, ಆತನು ಪರಿಶುದ್ಧನಾಗಿದ್ದಾನೆ. ಈಸ್ ಎ ಹೋಲಿ ಗಾಡ್. ಪರಿಶುದ್ಧರಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗ್ತದೆ. ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಕ್ರಿಯೆಯಲ್ಲಿ, ನಿಮ್ಮ ಕಂಡಕ್ಟ್ ಪರಿಶುದ್ಧರಾಗಿರಿ. ಓಕೆ, ಪರಿಶುದ್ಧರಾಗಿ ನೀವು ನಡೆಯಬೇಕಾದರೆ ಯು ಮಸ್ಟ್ ಗ್ರೋ, ಯು ಮಸ್ಟ್ ನೋ ಹೂ ಯು ಆರ್. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಎಲ್ಲಿವರೆಗೆ ನೀವು ಈ ನಾಲೆಜಲ್ಲಿ, ದ ಸ್ಪಿರಿಚುವಲ್ ಜ್ಞಾನದಲ್ಲಿ ನೀವು ಬೆಳೆಯುವುದಿಲ್ಲ, ಅಲ್ಲಿವರೆಗೆ ನಿಮಗೆ ಗೊತ್ತಾಗುವುದಿಲ್ಲ. ಎಲ್ಲಿವರೆಗೆ ನಿಮಗೆ ಗೊತ್ತಾಗುವುದಿಲ್ಲ, ಅಲ್ಲಿವರೆಗೆ ನೀವು ನಡೆಯುವುದಿಲ್ಲ. ಪ್ರೈಸ್ ಗಾಡ್. ನೀವು ನಡೆಯುವುದಿಲ್ಲ. ಅದಕ್ಕೋಸ್ಕರ ನಾವು ಪರಿಶುದ್ಧರಾಗಿ ಹುಟ್ಟಿದ್ದು ಪುಣ್ಯ ಕ್ರಿಯೆಗಳಿಂದಲ್ಲ. ನಾವು ಪರಿಶುದ್ಧರಾಗಿ ಹುಟ್ಟಿದ್ದು, ನಾವು ಪರಿಶುದ್ಧರಾದದ್ದು, ನಾವು ಶುದ್ಧೀಕರಿಸಲ್ಪಟ್ಟದ್ದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಆತನ ರಕ್ತವನ್ನು ನಾವು ನಂಬಿದ ಕಾರಣ, ನಮ್ಮ ನಂಬಿಕೆ ಆ ರಕ್ತ ನಮ್ಮನ್ನು ಶುದ್ಧೀಕರಿಸಿತು. ಪ್ರೇರೆ, ನಾವು ಪರಿಶುದ್ಧರಾಗಿದ್ದೇವೆ. ಓಕೆ, ಮುಂದೆ ನಾವು ಓದುವ 16ನೇ ವಚನ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. 17ನೇ ವಚನ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕರೆಯಿರಿ. ಪ್ರತಿಯೊಬ್ಬನ ಕೆಲಸವನ್ನು, and if you call on the Father who without partiality judges according to each one's work, conduct yourself throughout the time of your stay here in fear. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವರ ಹಾಗೆ. ಆತನಲ್ಲಿ ಪಕ್ಷಪಾತ ಇಲ್ಲ, ಆತನಲ್ಲಿ ಪಾರ್ಶಾಲಿಟಿ ಇಲ್ಲ. ಆತನು ನಿನ್ನನ್ನು ನೋಡುವಾಗ ಆತನು ನಿನ್ನನ್ನು ಕರೆದಿದ್ದಾನೆ, ನಿನ್ನ ಹಿನ್ನೆಲೆ ನೋಡುವುದಿಲ್ಲ. ನೀನು ಎಜುಕೇಟೆಡಾ, ಅನ್ಎಜುಕೇಟೆಡಾ, ಫಿಸಿಕಲ್ ರಲ್ಮಲ್ಲಿ, ಅಥವಾ ನಿನ್ನ ಬ್ಯಾಕ್ಗ್ರೌಂಡ್ ಏನು ಅದು ನೋಡುವುದಿಲ್ಲ. ನೀನು ಸ್ತ್ರೀಯ ಪುರುಷನು ಅದಂತ ನೋಡುವುದಿಲ್ಲ. ನೀನು ಕಪ್ಪುವ ಬಿಳಿಯ ಅದು ನೋಡುವುದಿಲ್ಲ. ನೀನು ಉದ್ದವ ಕುಂಟವ ಅಂತ ನೋಡುವುದಿಲ್ಲ, ಗಿಡ್ಡವ ಅಂತ ನೋಡುವುದಿಲ್ಲ, ನೀನು ದಪ್ಪವ ಸಪೂರ ಅಂತ ನೋಡುವುದಿಲ್ಲ. ಫಿಸಿಕಲಿ ದೇವರು ನಿಮ್ಮನ್ನು ಕರೆದಾಗ ನೀವು ಕರೆಗೆ ಕ್ರಿಸ್ತನಲ್ಲಿ ಆನ್ಸರ್ ಕೊಟ್ಟಿದ್ದೀರಿ, ರೆಸ್ಪಾನ್ಸ್ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ. ನೀವು ದೇವರ ಮಕ್ಕಳಾಗಿ ಹುಟ್ಟಿದ್ದೀರಿ. ಆತನು ನಿಮ್ಮ ತಂದೆ ಆಗಿದ್ದಾನೆ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ಕರೆಯುವ ಆತನು ನೀವು ತಂದೆ ಎಂದು ಕರೆಯುತ್ತೀರಿ. ಓಕೆ, ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಲಿಯಿರಿ. ಈ ಲೋಕದಲ್ಲಿ ನಾವು ಪ್ರವಾಸಿಗಳು. ಈ ಲೋಕದಲ್ಲಿ ನೀವು ಇದ್ದೀರಿ. ಈ ಲೋಕ ನಿಮ್ಮದು, ನೀವು ಪ್ರವಾಸಿಗಳು. ನಿಮ್ಮ ಶರೀರ ನಿಮ್ಮ ಪ್ರವಾಸದ ಮನೆ.
ಇದು ಯಾವಾಗಲೂ ಕಾನ್ಷಿಯಸ್ ನಮಗಿರಬೇಕು. ಹಾಗಾದರೆ ಶರೀರ ನಾವಲ್ಲ, ನಾವು ಆತ್ಮಸ್ವರೂಪಿಗಳು. ಆತ್ಮಸ್ವರೂಪಿಯಾದ ದೇವರಿಗೆ ನಾವು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿರುವ ಸತ್ಯೋಪದೇಶವೇನೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಅದು ನಿಮ್ಮನ್ನು ಸೃಷ್ಟಿಸಿದ ಆತನ ಮೇರೆಗೆ ನೀತಿಯುಳ್ಳದ್ದು, ಪರಿಶುದ್ಧವಾದದ್ದು. ಕ್ರಿಯೇಟೆಡ್ ಇನ್ ಟ್ರೂ ರೈಚಸ್ನೆಸ್ ಅಂಡ್ ಹೋಲಿನೆಸ್ ಅಂತ ಇರ್ತದೆ. ಕ್ರಿಯೇಟೆಡ್ ಇನ್ ಕ್ರೈಸ್ಟ್, ಟ್ರೂ ರೈಚಸ್ನೆಸ್ ಅಂಡ್ ಟ್ರೂ ಹೋಲಿನೆಸ್. ಯು ಆರ್ ಹೋಲಿ. ದೇವರು ನಿಮ್ಮನ್ನು ನೋಡುವಾಗ ನೀವು ಪರಿಶುದ್ಧರಂತ ನೋಡ್ತಾನೆ. ಯಾಕೆ ನಾವು ಪರಿಶುದ್ಧರಾಗಿದ್ದೇವೆ? 18ನೇ ವಚನ ಹೇಳ್ತದೆ, 18 ವರ್ಸ್, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ, ನಿಮ್ಮ ರಾಂಗ್ ಆಕ್ಷನ್ನಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಫಾರ್ ಯು ನೋ ದ್ಯಾಟ್ ಗಾಡ್ ಪೇಯ್ಡ್ ಎ ರಾನ್ಸಮ್ ಟು ಸೇವ್ ಯು ಫ್ರಮ್ ದ ಎಂಪ್ಟಿ ಲೈಫ್ ಯು ಇನ್ಹೆರಿಟೆಡ್ ಫ್ರಮ್ ಯುವರ್ ancestors, and it was not paid with mere gold or silver which lose their value. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ. ನಿಮ್ಮ ಹಿರಿಯರು, ನಿಮ್ಮ ಕುಟುಂಬದವರು, ಓಕೆ, ನಿಮ್ಮ ಹಿರಿಯರು, ಸೀನಿಯರ್ಗಳು ಕಲಿಸಿಕೊಟ್ಟ ಏನೇನು ಕಲಿಸ್ತಾರೆ ನಿಮಗೆ, ರೈಟ್? ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು, ವಿಮೋಚನೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ. ಓಕೆ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಬಟ್ ವಿತ್ ದ ಪ್ರೆಷಸ್ ಬ್ಲಡ್ ಆಫ್ ಕ್ರೈಸ್ಟ್ as of a lamb without blemish and without spot. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲ. ನಿಮಗೆ ಬಿಡುಗಡೆ ಆದದ್ದು, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ವಿಮೋಚನೆ ಆದದ್ದು, ಬಿಡುಗಡೆ ಆದದ್ದು. ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತವನ್ನು ನಮಗೆ ಕೊಟ್ಟು ನಮ್ಮನ್ನು ವಿಮೋಚಿಸ್ತಾನೆ, ಬಿಡುಗಡೆ ಮಾಡಿದ್ದಾನೆ. ಪ್ರೇರೆ, ಒಂದು ನಿಮ್ಮ ಗೋಲ್ಡನ್ನು ನೀವು ಇಟ್ಟು ನೀವು ಹಣವನ್ನು ತರ್ತೀರಿ, ರೈಟ್? ಒಂದು 20,000 ಗೋಲ್ಡ್ ಆದರೆ, ಅಥವಾ 50,000 ಗೋಲ್ಡ್, 1 ಲಕ್ಷದ ಗೋಲ್ಡ್ ಆದರೆ ನೀವು ಅಲ್ಲಿ ಇಡ್ತೀರಿ, ಅದರ ಹಣವನ್ನು ತಂದು ಬರ್ತೀರಿ. ಒಂದು ವೇಳೆ ಆ ಗೋಲ್ಡ್ ನೀವು ವಿಮೋಚನೆ ಮಾಡಬೇಕಾದ್ರೆ, ಬಿಡುಗಡೆ ಮಾಡಬೇಕಾದ್ರೆ ಅಷ್ಟು ಹಣವನ್ನು, ಅದರ ಬಡ್ಡಿಯನ್ನು ಪೇ ಮಾಡಬೇಕು. ನೀವು ಅದನ್ನು ಪೇ ಮಾಡಿ ಅದನ್ನು ನೀವು ಏನು ಮಾಡ್ಬೋದು? ಬಿಡುಗಡೆ ಮಾಡ್ಬೋದು, ವಿಮೋಚನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಅದು ಅಲ್ಲೇ ಇರ್ತದೆ, ಅವರ ಸ್ವಾಧೀನದಲ್ಲಿ ಇರ್ತದೆ. ಯು ಕ್ಯಾನಾಟ್ ಟಚ್ ದ್ಯಾಟ್. ಬಟ್ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದು, ನಮ್ಮನ್ನು ವಿಮೋಚನೆ ಮಾಡಿದ್ದು ಬೆಳ್ಳಿ ಬಂಗಾರ ಹಣ ಆಸ್ತಿ ಕೊಟ್ಟು ಅಲ್ಲ. ಆತನ ಸ್ವಂತ ಪ್ರಾಣವನ್ನು ನಮಗೋಸ್ಕರ, ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ವಿಮೋಚಿಸ್ತಾನೆ. ನಾವು ಆತನ ಪ್ರಾಪರ್ಟಿ ಆಗಿದ್ದೇವೆ, ನಾವು ನಮ್ಮವರಲ್ಲ. ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಾವು ಆತನ ಪ್ರಾಪರ್ಟಿ ಆಗಿದೆ. ವಿ ಆರ್ ಸೋ ವ್ಯಾಲ್ಯೂಬಲ್. ಯೇಸು ಕ್ರಿಸ್ತನ ರಕ್ತದ ಒಂದು ಬೆಲೆ, ಅದು ನಿಮ್ಮ ಬೆಲೆ ಆಗಿದೆ. ವ್ಯಾಲ್ಯೂ ಆಫ್ ದ ಬ್ಲಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ರಕ್ತದ ಬೆಲೆ ಒಬ್ಬ ಆತ್ಮದ ಬೆಲೆ ಆಗಿದೆ. ದೇವರಿಗೆ ಗೊತ್ತುಂಟು ಒಂದು ಆತ್ಮದ ಬೆಲೆ ಏನಂತ, ದೇವದೂತರಿಗೆ ಗೊತ್ತುಂಟು ಒಂದು ಆತ್ಮದ ಬೆಲೆ ಏನಂತ, ಸೈತಾನಿಗೆ ಕೂಡ ಗೊತ್ತುಂಟು ಒಂದು ಆತ್ಮದ ಬೆಲೆ ಏನಂತ. ಬಟ್ ಸೈತಾನ ಯಾವತ್ತೂ ಇಷ್ಟಪಡುವುದಿಲ್ಲ ನಿಮಗೆ ನಿಮ್ಮ ಬೆಲೆ ಏನಂತ ಗೊತ್ತಾಗಬಾರ್ದಂತ. ಅದಕ್ಕೆ ಆ ಮಂಕುತನ. ಎಲ್ಲಿವರೆಗೆ ನಮ್ಮ ಬೆಲೆ ನಮಗೆ ಗೊತ್ತಾಗುವುದಿಲ್ಲ, ಅಲ್ಲಿವರೆಗೆ ನಮಗೆ ಇನ್ನೊಬ್ಬರ ಬೆಲೆ ಗೊತ್ತಾಗುವುದಿಲ್ಲ. ಯಾವಾಗ ನಮ್ಮ ಬೆಲೆ ಗೊತ್ತಾಗ್ತದೆ, ನಮ್ಮ ಆ್ಯಕ್ಷನ್ ಡಿಫ್ರೆಂಟ್ ಆಗಿರ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸ್ತಾನೆ. He died for all. He died for all.
ಎಲ್ಲರಿಗೋಸ್ಕರ ಆತನು ಸತ್ತಿದ್ದಾನೆ. ಪ್ರೇರೆ, ಈ ಸುವಾರ್ತೆಯನ್ನು ನಾವು ಇತರ ಅನ್ರೀಚ್ಗೆ ರೀಚ್ ಮಾಡಬೇಕು. ಯಾಕೆ ಈ ಸುವಾರ್ತೆಯನ್ನು ಜನರು ಅಂಗೀಕಾರ ಮಾಡುವುದಿಲ್ಲ? ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. 4ನೇ ಅಧ್ಯಾಯ 2 ಕೊರಿಂಥಿಯನ್ 4ನೇ ವಚನ, ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಈ ಸುವಾರ್ತೆ, ಈ ಗುಡ್ ನ್ಯೂಸ್ ಪ್ರಕಟವಾಗಬಾರದು. 4ನೇ ವಚನ, ಯಾಕಂದರೆ ಕತ್ತಲೆ ಒಳಗೆ 4ನೇ ವಚನ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು, ಅಂದರೆ ಸೈತಾನ, ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಯಾರು ನೀವು ವಿಮೋಚಿಸಲ್ಪಟ್ಟಿದ್ದೀರಿ, ನಿಮ್ಮ ಬೆಲೆಯನ್ನು ಪವಿತ್ರಾತ್ಮನ ಸಹಾಯದಿಂದ ತಿಳಿದುಕೊಳ್ಳಿರಿ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ರಿವೀಲ್ ಯುವರ್ ವ್ಯಾಲ್ಯೂ. ಅದಕ್ಕೋಸ್ಕರ ಪವಿತ್ರಾತ್ಮನು ನಮಗೆ ಕಳುಹಿಸಲ್ಪಟ್ಟಿದ್ದಾನೆ, ಕೊಡಲ್ಪಟ್ಟಿದ್ದಾನೆ. ಯಾಕೆ? ನಮ್ಮ ಬೆಲೆಯನ್ನು ನಾವು ತಿಳಿಯುವಂತೆ. ಯಾವಾಗ ನಿಮ್ಮ ಬೆಲೆ ನೀವು ತಿಳಿಯುತ್ತದೆ, ನೀವು ಅದರಲ್ಲಿ ಜೀವಿಸ್ತೀರಿ. ಆಗ ನೀವು ಸುಮ್ಮನೆ ಇರುವುದಿಲ್ಲ. ಯು ವಿಲ್ ನೆವರ್ ಲೀವ್ ಎ ಸೆಲ್ಫಿಶ್ ಲೈಫ್. ಯು ಲೀವ್ ಎ ಲೈಫ್ ಆಫ್ ಸಪ್ಲೈಯಿಂಗ್ ವೆಸಲ್. ನೀವು ಒದಗಿಸುವಂಥ ಪಾತ್ರೆ, ದೇವರ ಒಂದು ಒಳ್ಳೆಯ ಪಾತ್ರೆಯಾಗಿ ನೀವು ಜೀವಿಸ್ತೀರಿ. ಓಕೆ, ಕರ್ತನಿಗೋಸ್ಕರ ನೀವು ಜೀವಿಸ್ತೀರಿ. ಯಾವಾಗ ನೀವು ಒದಗಿಸುವ ಪಾತ್ರೆಯಾಗಿ ಜೀವಿಸ್ತೀರಿ, ನಿಮ್ಮ ಪ್ರಾಬ್ಲಮ್ಗಳು ತನ್ನಷ್ಟಕ್ಕೆ ಹೀಲ್ ಆಗುತ್ತವೆ. ಯಾವಾಗ ನೀವು ಇನ್ನೊಬ್ಬರಿಗೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ಯಾಕಂದರೆ ನೀವು ಒದಗಿಸುವ ಪಾತ್ರೆ ಆಗಿದೆ. ಯಾವಾಗ ನೀವು ಇನ್ನೊಬ್ಬರಿಗೋಸ್ಕರ ಸುವಾರ್ತೆಯನ್ನು ಹೇಳ್ತೀರಿ, ನಿಮ್ಮ 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 ಆತ್ಮವನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ಕೇವಲ ನಿಮಗೋಸ್ಕರ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳಿಗೋಸ್ಕರ ಕೇವಲ ಜೀವಿಸ್ತೀರಿ, ಸಭೆಗೆ ಬರ್ತೀರಿ, ಪ್ರಾರ್ಥನೆ ಮಾಡುತ್ತೀರಿ. ಯು ಆರ್ ಎ ಸೆಲ್ಫಿಶ್ ಪರ್ಸನ್. ನೀನು ಸ್ವಾರ್ಥಿಯಾಗಿದ್ದಿ. ಸ್ವಾರ್ಥಿಗಳಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುತ್ತವೆ. ಆಲ್ವೇಸ್ ಅವರು ಸಫರ್ ಆಗ್ತಾ ಇದ್ದಾರೆ. ಅವರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಲ್ಲಿ ಒಂದು ಪ್ರಾಬ್ಲಮ್ ಹೋದಾಗ ಮತ್ತೊಂದು ಪ್ರಾಬ್ಲಮ್ ಆದಾಗ ಮತ್ತೊಂದು ಪ್ರಾಬ್ಲಮ್. ಯಾಕೆ? ಇದು ಸ್ವಾರ್ಥದ ಜೀವಿತದ ಒಂದು ಫಲ. ಯಾವಾಗ ನೀವು ಕರ್ತನಿಗೋಸ್ಕರ ಜೀವಿಸ್ತೀರಿ, ಇತರಿಗೋಸ್ಕರ ಸ್ವಾರ್ಥೆಯನ್ನು, ಕರ್ತನ ಆ ಕಲ್ವಾರಿ ಕ್ರೂಜೆಯಲ್ಲಿ ಕೊಟ್ಟಂಥ ಬೆಲೆಯನ್ನು ಇತರಿಗೆ ನೀವು ಪ್ರಕಟಿಸಲು ಯಾವಾಗ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ತೀರಿ, ನಾನು ಹೇಳ್ತೇನೆ, ದೇವರು ನಿಮಗೆ ಆಪರ್ಚುನಿಟಿಗಳು ಓಪನ್ ಮಾಡ್ತಾನೆ. ನಿಮ್ಮ ಮನೆ ತನ್ನಷ್ಟಿಗೆ ಅದು ಕಟ್ಟಲ್ಪಡುತ್ತದೆ. ನಿಮ್ಮ ದಾಂಪತ್ಯ ಕಟ್ಟಲ್ಪಡುತ್ತದೆ. ವೆನ್ ಯು ಲೀವ್ ಫಾರ್ ಗಾಡ್, ಯಾವಾಗ ನೀವು ದೇವರಿಗೋಸ್ಕರ ಜೀವಿಸ್ತೀರಿ. ಸುವಾರ್ತೆಯನ್ನು ಸಾರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ. ಯೋಬನ ಗ್ರಂಥದಲ್ಲಿ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾವಾಗ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದನು, ಬೈಬಲ್ ಹೇಳ್ತದೆ ಅವನ ದುಸ್ಥಿತಿ ಹೋಯಿತು ಅಂತ ಬೈಬಲ್ ಹೇಳ್ತದೆ. ನೀವು ಯಾವಾಗ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಇನ್ನೊಬ್ಬರ ಕಷ್ಟಗೋಸ್ಕರ ನೀವು ಸಂಧಿಸ್ತೀರಿ, ನಿಮ್ಮ ದುಸ್ಥಿತಿ ಹೋಗುತ್ತದೆ. ಇವತ್ತು ಅನೇಕರ ದುಸ್ಥಿತಿ ಯಾಕೆ? ಸೆಲ್ಫಿಶ್ನೆಸ್. ಯಾಕೆ ಅನೇಕ ದುಸ್ಥಿತಿಯಲ್ಲಿದ್ದಾರೆ? ಯಾಕೆ ಅನೇಕ ಕುಟುಂಬಗಳು ದುಸ್ಥಿತಿಯಲ್ಲಿವೆ? ಯಾಕೆ ದುಸ್ಥಿತಿ? ಓನ್ಲಿ ದೇ ಲಿವಿಂಗ್ ಫಾರ್ ದೆಮ್ ಸೆಲ್ಫ್, ಟ್ರೈ ಟು ಸಾಲ್ವ್ ದೇರ್ ಪ್ರಾಬ್ಲಮ್. ಎವ್ರಿ ಟೈಮ್ ಅವರು ಪ್ರಾರ್ಥನೆ ಮಾಡುವಾಗ ಅವರ ಅಗತ್ಯತೆಗಳು, ಅವರ ಪ್ರಾಬ್ಲಮ್ಗಳೇ ಅವರ ಮುಂದೆ. ಪ್ರತಿಯೊಂದು ಪ್ರೇಯರ್ ಮೀಟಿಂಗಲ್ಲಿ ಅವರ ಪ್ರಾಬ್ಲಮ್ಗಳು, ಆರಾಧನೆ ಮಾಡುವಾಗಲೂ ಅವರ ಪ್ರಾಬ್ಲಮ್ಗಳೇ ಅವರ ದೇವರಾಗಿದ್ದಾರೆ. ತಲೆ ಎತ್ತುವಾಗ ಅವರ ಪ್ರಾಬ್ಲಮ್ಗಳು. ಯಾಕೆ? ಸೆಲ್ಫಿಶ್ನೆಸ್, ಸ್ವಾರ್ಥ. ಯಾವಾಗ ನೀವು ಕರ್ತನಿಗೋಸ್ಕರ ಜೀವಿಸ್ತೀರಿ, ಕರ್ತನ್ ನಿಮಗೋಸ್ಕರ ಕೊಟ್ಟಂಥ ಬೆಲೆಯನ್ನು ನೀವು ತಿಳಿತೀರಿ, ಕರ್ತನ ಕಾರ್ಯಗಳಲ್ಲಿ ನೀವು ಮಗ್ನರಾಗ್ತೀರಿ. ಯು ಆರ್ ಬ್ರಿಂಗಿಂಗ್ ಜಾಯ್ ಇನ್ ಹಿಸ್ ಹಾರ್ಟ್. ಆತನ ಹೃದಯವನ್ನು ಸಂತೋಷಪಡಿಸ್ತೀರಿ. ಪ್ರೈಸ್ ಗಾಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಆತನು ಪರಿಶುದ್ಧನಾಗಿರುವ ಪ್ರಕಾರ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ವಿಧೇಯರಿಗೆ ತಕ್ಕಂತೆ ನೀವು ಪರಿಶುದ್ಧರಾಗಬೇಕು. ಪರಿಶುದ್ಧತೆ ಇಲ್ಲದೆ ಯಾರೂ ಕೂಡ ದೇವರನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ನೋ ರೆವಲೇಷನ್. ನೀವೆಷ್ಟೇ ಬೈಬಲ್ ಸ್ಟಡಿ ಮಾಡಬಹುದು, ನಿಮಗೆಲ್ಲ ವಾಕ್ಯಗಳು ಅರ್ಥವಾಗುವುದು ಸೆಲ್ಫಿಶ್ನೆಸ್. ಓಕೆ, ಒಂದು ವೇಳೆ ನೀವು ದೇವರಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು. ಪವಿತ್ರ ಆತ್ಮ ನಿಮ್ಮನ್ನು ಗೈಡ್ ಮಾಡ್ತಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ವಿಲ್ ಪ್ರೇ ಫಾರ್ ಯು. ನೀವು ಒಂದು ವೇಳೆ ನೀವು ಫಸ್ಟ್ ಟೈಮ್ ಯಾರಾದರೂ ವೀಕ್ಷಿಸ್ತಾ ಆದರೆ, ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್.
ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಮತ್ತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀನು ಪರಿಶುದ್ಧನಾಗಿರುವ ಪ್ರಕಾರ ನಮ್ಮ ಎಲ್ಲ ನಡವಳಿಕೆಯಲ್ಲಿ ನಾವು ಪರಿಶುದ್ಧರಾಗಿ ಪ್ರೀತಿಯಲ್ಲಿ ನಡೆಯುವಂತೆ ನಿನ್ನನ್ನು ನಡೆಸ್ತೆ. ಅದಕ್ಕೋಸ್ಕರ ಸ್ತೋತ್ರ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್.